ಒಂದು ಹಸಿರು ಕಾಡಿನಿಂದ ಆವರಿಸಲ್ಪಟ್ಟ ಸಣ್ಣ ಹಳ್ಳಿಯಲ್ಲಿ ಅರ್ಜುನ ಎಂಬ ಬಾಲಕ ವಾಸಿಸುತ್ತಿದ್ದ. ಅವನು ಧೈರ್ಯಶಾಲಿ, ಸತ್ಯವಂತ ಮತ್ತು ಎಲ್ಲರಿಗೂ ಸಹಾಯ ಮಾಡುವ ಸ್ವಭಾವದವನಾಗಿದ್ದ. ಆ ಹಳ್ಳಿಯ ಸಮೀಪದ ಕಾಡಿನಲ್ಲಿ ಒಂದು ದುಷ್ಟಶಕ್ತಿ ವಾಸಿಸುತ್ತಿದೆ ಎಂಬ ವದಂತಿಯಿದ್ದಿತು. ರಾತ್ರಿಯಾದಾಗ ವಿಚಿತ್ರ ಶಬ್ದಗಳು ಕೇಳಿಸುತ್ತಿದ್ದವು. ಜನರು ಭಯದಿಂದ ಮನೆ ಹೊರಗೆ ಬರಲು ಹೆದರುತ್ತಿದ್ದರು. ಹಳ್ಳಿಯವರು ಆ ಕಾಡಿಗೆ ಹೋಗುವುದನ್ನು ಸಂಪೂರ್ಣ ನಿಲ್ಲಿಸಿದ್ದರು. ಒಂದು ದಿನ ಅರ್ಜುನನ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಹಳ್ಳಿಯ ವೈದ್ಯನು ಹೇಳಿದಂತೆ ಕಾಡಿನೊಳಗಿನ ಅಪರೂಪದ ಔಷಧಿ ಸಸ್ಯವೊಂದೇ ಅವಳನ್ನು ಉಳಿಸಬಲ್ಲದು. ಭಯವಿದ್ದರೂ ಅರ್ಜುನ ತಾಯಿಗಾಗಿ ಕಾಡಿಗೆ ಹೋಗಲು ತೀರ್ಮಾನಿಸಿದ. ಕಾಡಿನ ಒಳಗೆ ಹೋಗುತ್ತಿದ್ದಂತೆ ಗಾಳಿ ಜೋರಾಗಿ ಬೀಸಿತು. ಆಕಸ್ಮಿಕವಾಗಿ ಕತ್ತಲೆ ಆವರಿಸಿತು. ಅಷ್ಟರಲ್ಲಿ ಭಯಾನಕ ಸ್ವರದಲ್ಲಿ ದುಷ್ಟಶಕ್ತಿ ಅರ್ಜುನಿನ ಮುಂದೆ ಕಾಣಿಸಿಕೊಂಡಿತು. ನಿನ್ನ ಧೈರ್ಯಕ್ಕೆ ಕಾರಣ ಏನು ಎಂದು ಅದು ಕೇಳಿತು. ಅರ್ಜುನ ನಡುಗಿದರೂ ಧೈರ್ಯ ಕಳೆದುಕೊಳ್ಳಲಿಲ್ಲ. ನನ್ನ ತಾಯಿಯನ್ನು ಉಳಿಸಬೇಕು, ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು ಉತ್ತರಿಸಿದ. ಅರ್ಜುನನ ಸತ್ಯ ಮತ್ತು ಪ್ರೀತಿ ತುಂಬಿದ ಮಾತುಗಳು ದುಷ್ಟಶಕ್ತಿಯನ್ನು ಅಚ್ಚರಿಗೊಳಿಸಿದವು. ಅದಕ್ಕೆ ತನ್ನ ಶಕ್ತಿಯ ಮೂಲ ಭಯ ಮತ್ತು ದ್ವೇಷವೇ ಆಗಿತ್ತು. ಆದರೆ ಬಾಲಕನ ಧೈರ್ಯ, ಪ್ರೀತಿ ಮತ್ತು ಸತ್ಯ ದುಷ್ಟಶಕ್ತಿಯ ಕತ್ತಲೆಯನ್ನು ಕರಗಿಸಿತು. ದುಷ್ಟಶಕ್ತಿ ನಿಧಾನವಾಗಿ ತನ್ನ ಭಯಾನಕ ರೂಪವನ್ನು ಕಳೆದುಕೊಂಡು ಒಂದು ಬೆಳಕಿನ ರೂಪವಾಗಿ ಬದಲಾಯಿತು. ನಿನ್ನಂತಹ ಶುದ್ಧ ಮನಸ್ಸಿನವರಿಂದರೆ ಕತ್ತಲೆ ಹೋಗುತ್ತದೆ ಎಂದು ಹೇಳಿ ಅದು ಔಷಧಿ ಸಸ್ಯವನ್ನು ಅರ್ಜುನನಿಗೆ ನೀಡಿತು. ಅರ್ಜುನ ಮನೆಗೆ ಮರಳಿ ತಾಯಿಯನ್ನು ಉಳಿಸಿದ. ಆ ದಿನದಿಂದ ಆ ಕಾಡು ಭಯದ ಸ್ಥಳವಾಗಿರಲಿಲ್ಲ. ಹಳ್ಳಿ ಜನರು ಅರಿತರು, ದುಷ್ಟಶಕ್ತಿಗಿಂತಲೂ ಪ್ರೀತಿ, ಧೈರ್ಯ ಮತ್ತು ಸತ್ಯಲೇ ಶಕ್ತಿಶಾಲಿ ಎಂಬುದನ್ನು.